ಹಾಯ್! ಫೈನಲಿ ಇಂಡಿಯಾದಲ್ಲಿ ಗಾಳಿಗೆ ಬೀಸೋ ಫೋನ್‌ನ ಒಪ್ಪೋದವರು ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಪ್ಪೋ K13 ಟರ್ಬೋ ಮತ್ತು ಟರ್ಬೋ ಪ್ರೋ ಅಂತ 2 ಫೋನ್ಸ್‌ಗಳನ್ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಾನು ನಿಮಗೆ ಟರ್ಬೋ ಪ್ರೋ ಅನ್ನುವಂಥ ಫೋನ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಈ ಫೋನ್ ನಿಮಗೆ ಬೆಟರ್ ಆಗುತ್ತಾ ಅಥವಾ ಇದಕ್ಕಿಂತ ಬೆಟರ್ ಎಕ್ಸ್‌ಪೀರಿಯನ್ಸ್ ಕೊಡುವಂಥ ಗೇಮಿಂಗ್ ಸೆಗ್ಮೆಂಟಲ್ಲಿ ಯಾವ್ದಾದ್ರು ಫೋನ್ ಇದೆಯಾ? ಪ್ರೈಸ್ ಕ್ಯಾಟಗರಿಯಲ್ಲಿ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋನ ಫುಲ್ ಮುಗಿಯೋ ತನಕ ನೋಡಿ. ತುಂಬಾ ಜನ ಕ್ಲಿಕ್ ಮಾಡ್ತಿದ್ರೆ ವಿಡಿಯೋನ ಫುಲ್ ಮುಗಿಯೋ ತನಕ ನೋಡ್ತಾ ಇಲ್ಲ. ದಯವಿಟ್ಟು ಏನಾದರೂ ಮಿಸ್ಟೇಕ್ಸ್ ಇದ್ರೆ ನಮಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಅದನ್ನ ರೆಕ್ಟಿಫೈ ಮಾಡ್ಕೋತೀನಿ. ದಯವಿಟ್ಟು ವಿಡಿಯೋ ಫುಲ್ ಮುಗಿಯೋ ತನಕ ನೋಡಿದ್ರೆ ನಮ್ಗೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫೋನ್ ಕಂಪ್ಲೀಟ್ ಆಗಿ ನಿಮಗೆ ಗೇಮಿಂಗ್ ಡಿಸೈನ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಡಿಸ್ಪ್ಲೇ ನಿಮಗೆ 6.8 ಇಂಚ್ 1.5K ರೆಸಲ್ಯೂಷನ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 1600 ನಿಟ್ ಬ್ರೈಟ್ನೆಸ್ ನ ಕೊಟ್ಟಿದ್ದಾರೆ ಮತ್ತು HDR10+ ಸಪೋರ್ಟ್, ಡಾಲ್ಬಿ ವಿಷನ್, 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. 10 ಬಿಟ್ ಪ್ಯಾನಲ್ ಇದಾಗಿರುತ್ತೆ ಮತ್ತು LTPS ಡಿಸ್ಪ್ಲೇನ ಇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. LTPO ಅಲ್ಲ, LTPS ಡಿಸ್ಪ್ಲೇನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಪ್ರೊಸೆಸರ್ ನಿಮಗೆ ಸ್ನ್ಯಾಪ್ಡ್ರಾಗನ್ 8S Gen 4 ಅನ್ನೋ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಇದು ಕ್ಲಾಕ್ ಸ್ಪೀಡ್ ನ 4.3 GHz ಗೆ ಕ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರ್ಯಾಮ್ ನೋಡಿದ್ರೆ ನಿಮಗೆ LPDDR5X ರ್ಯಾಮ್ ವಿತ್ UFS 4.0 ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಪ್ರೈಸ್ ಕ್ಯಾಟಗರಿ ನಿಮಗೆ UFS 4.1 ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇವರು UFS 4.0 ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಯಾಮ್ರಾ ನಿಮಗೆ ಬ್ಯಾಕ್ ಸೈಡ್ 50 ಮೆಗಾಪಿಕ್ಸೆಲ್ ಓಮ್ನಿ ವಿಷನ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರುವಂತ ಸೆನ್ಸರ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ ಸೋನಿ IMX 486 ಸೆನ್ಸರ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಬಗ್ಗೆ ಇದನ್ನ ಮಾತಾಡೋ ಹಂಗೇನೆ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ 7000 mAh ಬ್ಯಾಟರಿ, 80 ವಾಟ್ ಫಾಸ್ಟಿಂಗ್ ಸಪೋರ್ಟ್, ಬಾಕ್ಸ್ ಅಲ್ಲಿ ನಿಮಗೆ ಚಾರ್ಜರ್ ಕೂಡ ಬರುತ್ತೆ. ಈ ಫೋನ್ ನಿಮಗೆ IPS6 ಮತ್ತು X8 X9 ಅನ್ನುವಂತ IP ರೇಟಿಂಗ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ ವಾಟರ್ ರೆಸಿಸ್ಟೆಂಟ್, ಡಸ್ಟ್ ರೆಸಿಸ್ಟೆಂಟ್ ಅಲ್ಲ. ಈ ಫೋನ್ ಪ್ರೈಸ್ ಬಂದ್ಬಿಟ್ಟು 35,000 ಗೆ ಡಿಸ್ಕೌಂಟ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಈ ಪ್ರೈಸ್ ಕ್ಯಾಟಗರಿಗೆ ಈ ಫೋನ್ ವರ್ತ್ ಅಂತ ಕೇಳಿದ್ರೆ ಕಂಪ್ಲೀಟ್ ಆಗಿ ವರ್ತ್ ಅಲ್ಲ ಅಂತ ಹೇಳ್ತೀನಿ ನಾನು. ಗೇಮ್ಗೆ ಅಂತೂ ಸಖತ್ತಾಗಿರುತ್ತೆ. ಹೈಲೈಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಇನ್ಬಿಲ್ಟ್ ಫ್ಯಾನ್ ಬರುತ್ತೆ ಮತ್ತೆ ಫ್ಯಾನ್ ಸ್ವಲ್ಪ ನಿಮ್ಗೆ RGB ಲೈಟ್ ಬರುತ್ತೆ ಅಂತ ಹೇಳ್ಬೋದು. ಇದು ಫ್ಯಾನ್ ನಿಮ್ಗೆ ನಿಜ ಜೀವನದಲ್ಲಿ ಗೇಮ್ ಆಡುವಾಗ ವರ್ಕ್ ಆಗತ್ತಾ ಅಂತ ಕೇಳಿದ್ರೆ ಒಂದು 10 to 20% ವರ್ಕ್ ಆಗುತ್ತೆ. ಇನ್ಬಿಲ್ಟ್ ನಿಮ್ಗೆ ವೆದರ್ ಕಂಡೀಷನ್ ಹೋಗುತ್ತೆ ಅಂತ ಹೇಳ್ಬೋದು. ಫ್ಯಾನ್ ಅಲ್ಲಿ ಇವಾಗ ತುಂಬಾ ಮಳೆ ಬರ್ತಿದೆ ಅಥವಾ ಚಳಿಗಾಲ ಇರಲಿ, ಈ ಟೈಮಲ್ಲಿ ನಿಮ್ಗೆ ವೆದರ್ ತುಂಬಾ ಕೂಲ್ ಆಗಿರುತ್ತೆ. ಇವಾಗ ಕೂಲ್ ಗಾಳಿನ ಒಳಗಡೆ ತಗೊಂಡು ಕೂಲ್ ಮಾಡಿಬಿಟ್ಟು ಬಿಸಿ ಗಾಳಿನ ಹೊರಗಡೆ ಕಳಿಸುತ್ತೆ. ಅದೇ ನೀವೇನಾದರೂ ಬೇಸಿಗೆ ಟೈಮಲ್ಲಿ ಗೇಮ್ ಆಡ್ತಿರುವಾಗಾದ್ರೆ ಹೊರಗಿನ ವಾತಾವರಣ ಕೂಡ ತುಂಬಾ ಹಾಟ್ ಆಗಿರುತ್ತೆ. ಈ ಟೈಮಲ್ಲಿ ನಿಮಗೆ ಬಿಸಿ ಗಾಳಿನೇ ಫೋನ್ ಒಳಗೆ ಹೋಗಿ ಬಿಸಿ ಗಾಳಿನ ಹೊರಗಡೆ ಬಂದ್ರೆ ನಿಮಗೆ ಸ್ವಲ್ಪ ಕೂಲಿಂಗ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು, ಫೋನ್ ಕೂಲಿಂಗ್. ಹಾಗಾಗಿ ನಿಮಗೆ ಈ ಫೋನ್ ನಲ್ಲಿ ನಿಮಗೆ ಬೆಟರ್ ಕೂಲಿಂಗ್ ಸಿಸ್ಟಮ್ ಮಳೆಗಾಲ ಚಳಿಗಾಲದಲ್ಲಿ ಬರುತ್ತೆ. ಬೇಸಿಗೆ ಕಾಲದಲ್ಲಿ ನಿಮಗೆ ಅಷ್ಟಕ್ಕಷ್ಟೇ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಫೋನ್ ಹೈಲೈಟ್ ಮಾಡ್ತಿರೋದು ಫ್ಯಾನ್ಸ್, ಅದು ಫ್ಯಾನ್ ಇರೋದು ಇನ್ಬಿಲ್ಡ್. ಇದು ನಿಮಗೆ ಅಷ್ಟೊಂದು ನಿಜವಾಗಿ ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಬೆಟರ್ ನಿಮಗೆ ಥರ್ಮಲ್ ಮ್ಯಾನೇಜ್ಮೆಂಟ್ ಹೇಗಿದೆ ಹಾಗೂ ಒಳಗಡೆ ಇರುವಂತ ಟೆಂಪರ್ ಚೇಂಬರ್ ಕೂಲಿಂಗ್ ಆಗಲಿ, ಈ ಓಪೋದ ಕೂಲಿಂಗ್ ಸಿಸ್ಟಮ್ ಹೇಗಿರುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಈ ಇನ್ಬಿಲ್ಡ್ ಫ್ಯಾನ್ ಮುಖಾಂತರ ನಿಮ್ಗೆ ಸಣ್ಣ ಫ್ಯಾನ್ ಇಂದ ಯಾವುದೇ ಫೋನ್ ನ ಕೂಲ್ ಮಾಡೋದಕ್ಕಾಗಲ್ಲ. ಸುಮ್ಮನೆ ಒಂದು ಹೆಸರಿಗೆ 10-20% ಥರ್ಮಲ್ ಕೂಲಿಂಗ್ ಯೂಸ್ ಆಗುತ್ತೆ ಹೊರತು ಇದರಿಂದ ಬಿಟ್ಟು ಏನು ವರ್ಕ್ ಆಗಲ್ಲ ಅಂತ ಹೇಳ್ಬೋದು. 3 ಅವರ್ಸ್ ನಿಮಗೆ 120 ನಾನ್ ಸ್ಟಾಪ್ ಗೇಮ್ ಮಾಡ್ಬೋದು. ಬ್ಯಾಟ್ರಿ ಕೂಡ ನಿಮಗೆ 7000 mAh ಕೊಟ್ಟಿರೋದ್ರಿಂದ ಆರಾಮಾಗಿ ಯೂಸ್ ಮಾಡಬಹುದು. ಬೈಪಾಸ್ ಚಾರ್ಜಿಂಗು ಮತ್ತೆ ನೆಟ್ವರ್ಕ್ ಆಪ್ಟಿಮೈಸೇಷನ್ ತುಂಬಾ ಗೇಮಿಂಗ್ ಆಪ್ಷನ್ಗಳು ತುಂಬಾ ಇವೆ. ಬಟ್ ನೀವು ಅದು ಬಿಟ್ಟು ನೀವು ಕ್ಯಾಮ್ರಾಸ್ ಗಿಮ್ರಾಸ್ ಎಲ್ಲ ಬೇಕಪ್ಪ ಅಂತಂದ್ರೆ ನಿಮಗೆ ಈ ಫೋನ್ ನಿಮಗೆ ಕಂಪ್ಲೀಟ್ ಆಗಿ ಬರ್ತಲ್ಲ, ತಗೊಳ್ಳೋದು ಬೇಡ ಅಂತ ಹೇಳ್ತೀನಿ. ನೀವು ಓನ್ಲಿ ಗೇಮ್ ಆಡೋರಿದ್ರೆ ಸಖತ್ತಾಗಿರುತ್ತೆ. 3 ಅವರ್ಸ್ ನಾನ್ ಸ್ಟಾಪ್ 120 FPS ಅಲ್ಲಿ ಗೇಮಿಂಗ್ ಆಡ್ಬೋದು. ಈ ಫೋನ್ ನೀವು 35,000 ಕೊಟ್ಟು ತಗೋಬಹುದು. ಗೇಮ್ ಮಾತ್ರ, ಕ್ಯಾಮ್ರಾ ಅಂದ್ರೆ ನಾಟ್ ಓಕೆ ಈ ಫೋನ್. ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅದನ್ನು ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.